ಇದು ನೋಡಿ ಕಾಡಂದ್ರೆ ಇಲ್ಲಿ ನೀರೆಲ್ಲ ಹರಿತಾ ಇದೆ, ಕಾಣಿಸ್ತಾ ಇದೆಯಾ? ಜಸ್ಟ್ ಇಲ್ಲ ಹತ್ಬೇಕಾದ್ರೆ ಸಿಕ್ಕಿದ್ದು, ಬಟ್ ಇದೇ ಸಾಕಾಗಿದೆ ನೋಡಿ. ಸ್ಟೆಪ್ ಇದೆ, ಹಿಂಗಿದೆ. ಫಾಗ್ ಯಾವ ರೇಂಜ್ಗಾಗಿದೆ ಅಂದರೆ ಮುಂದೆ ನಡ್ಕೊಂಡು ಹೋಗ್ತಿರೋರೆ ಕಾಣಿಸ್ತಾರೆ ನೋಡಿ. ಕ್ರೇಜಿ ಗೈಸ್. ಆ್ಯಸ್ ಯೂಶುವಲ್ ಹ್ಯಾಸ್ ಎಕ್ಸ್ಪೆಕ್ಟೆಡ್ ಲೀಚ್ ಕಚ್ಚಿದೆ, ಶೂ ಎಲ್ಲ ರಕ್ತ ಆಗಿದೆ. Hey guys, welcome back to my YouTube channel. Guys, ಈಗ ಟೈಮ್ 4:30. ಬಾಯ್ ಮುಚ್ಚೋ. ಇವ್ರು ಏನಂದ್ರೆ ಈಗ ಮಾತಾಡ ಸೆಕೆಂಡ್ ಎಷ್ಟು ಬರ್ಕೊಂಡು Hey guys, welcome back to my YouTube channel. Guys, ಈಗ 4:30 ಇವಾಗ ಎದ್ದು ಕ್ವಿಂಜಲ್ ಟ್ರಕ್ಕಿಗೆ ರೆಡಿ ಆಗಬೇಕು. ಸೊ ಬನ್ನಿ ಈಗ ಬೇಗ ಬೇಗ ಎದ್ದು ರೆಡಿಯಾಗಿ ಸಿಗೋಣ. ಬಾಯ್. ಸೊ ಗೈಸ್ ಫೈನಲಿ 5:30 ಆಗಿದೆ, ಎಲ್ಲ ರೆಡಿ ಆಗಿದ್ದೀವಿ. ಚಳಿ ಎಲ್ಲ ಹೆಂಗ್ ಬೇಕಾಗಿದ್ದೀನಿ ಅಂದ್ರೆ ಜಾಕೆಟ್ ಒಳಗಡೆ ಲೇಯರ್ಸ್ ಥರ್ಮಲ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಇವನ್ ನೋಡಿ 3 ಶರ್ಟು, ಒಂದು ಹುಡ್ಡಿ, ಅದ್ರ ಮೇಲೆ ಒಂದು ಲೆದರ್ ಜಾಕೆಟ್, ಅದ್ರ ಮೇಲೆ ರೈನ್ ಕೋಟ್ ಹಾಕೊಂಡ್ಬಿಟ್ಟು ಚಳಿಗೆ. ಬರೋ ರೆಡಿ? ಆಲ್ ಸೆಟ್ ಟು ಗೋ. ಬನ್ನಿ ಈಗ ಲಗೇಜ್ ಎತ್ಕೊಂಡು ಹೋಗೋಣ. ಕೆಳಗಡೆ ವೇಟ್ ಮಾಡ್ತಾ ಇದ್ರಲ್ಲ ಗಾಡಿ ಕೀ ಹೆಲ್ಮೆಟ್. ಚಲೋ ಗೈಸ್ ಬನ್ನಿ. ಗೈಸ್ ಎಲ್ಲ ಚೆಕ್ಔಟ್ ಆಯಿತು, ಗಾಡಿ ಎಲ್ಲ ವಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿಂದ ಡೈರೆಕ್ಟ್ ಟ್ರೆಕ್ ಪಾಯಿಂಟ್ಗೆ ಹೋಗಿ ಸಿಗೋಣ. ಬನ್ನಿ, ಇಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಇದೆ. ಇನ್ನು 25 ಕಿಲೋಮೀಟರ್ಸ್ ಇದೆ. ಈಗೆಲ್ಲ ಹೊರಡೋಣ. A few moments later. ಗೈಸ್ ಈಗ ಫಾರೆಸ್ಟ್ ಚೆಕ್ ಪಾಯಿಂಟ್ ಬಂದಿದ್ದೀವಿ. ಇಲ್ಲಿಂದ ಒಂದು 9 ಕಿಲೋಮೀಟರ್ ಇದೆ ಒಳಗಡೆ. ಬಟ್ ಅದಕ್ಕೆ ಮುಂಚೆ 6 ಗಂಟೆಗೆ 6:30ಗೆ ವ್ಯೂ ಪಾಯಿಂಟ್ ಓಪನ್ ಇರೋದು, ಐ ಮೀನ್ ಚೆಕ್ ಪಾಯಿಂಟ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಗೈಸ್ ಈ ಕಾಡು ಮಧ್ಯೆ ಅಂದರೆ ಸಿಗಬೇಕಾಯ್ತು. ಇನ್ನು ಏನು ಬರೋದಕ್ಕೆ ಐಕೆ ಏನಂತ ಆರೈಕೆ ಭಯಕ್ಕೆ ಬಂದ್ಬಿಡೈತೆ ಗೈಸ್. ಈಗ ನಾವೇನು ಹೋಗ್ತಾ ಇದ್ದೀವಿ, ಇದು ಗ್ಲಿಮ್ಸ್ ಆಗ್ತೀವಿ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಎಷ್ಟು ಫಾಗ್ ಇದೆ, ಎಷ್ಟು ಪೀಕ್ಸ್ಗಳಿದೆ ಸುತ್ತಮುತ್ತ. ಬನ್ನಿ ಹೋಗೋಣ. ಚೆನ್ನಾಗಿಲ್ವಾ? ನಿಂಗೆಲ್ಲ ಕಾಯ ಸಿಗ್ತಾವಲ್ಲ, ಯಾಕೆ ಹಣ್ಣು ಯಾವುದೇ ಸಿಗಲ್ಲ ಅಂದರೆ ಸೀಬೆಕಾಯಿ. ನಿನ್ನ ಬೇಡ ಬ್ರೋ, ಇಲ್ಲೇ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಹಿಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲೇ ನಾವು ಟ್ರೆಕ್ ಮಾಡಬೇಕಿರೋದು. ಬಟ್ ಇಲ್ಲಿ ಚೆಕ್ ಪೋಸ್ಟಲ್ಲಿ ಗಾಡ್ಸೇ ಇಲ್ಲ, ಆಫೀಸರ್ಸು ಇಲ್ಲ. ಸೊ ಮುಂದೆ ಇನ್ನೊಂದು ಯಾವುದೋ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ಕೇಳ್ಕೊಂಬರೋಕ್ಕೆ. ಆ್ಯಂಡ್ ಪ್ಲೇಸ್ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲ್. ಬ್ರೋ ಕೆಟ್ಟ ಮಾತು ಮಾತಾಡ್ತೀಯಾ? ಇಂಥ ಜಾಗಕ್ಕೆ ಬಂದ್ಬಿಟ್ಟು ಮಾತಾಡೋಕೆ ಮನ್ಸಾದ್ರೆ ಹೆಂಗೆ ಬರ್ತಾರೋ? ಸ್ವರ್ಗ ಗೈಸ್, ಇದು ಸ್ವರ್ಗ ಅಂದ್ಕೊಳ್ಳಿ. ಬ್ರೋ ಏನು ನಾಯಿಗಳ? ನಾನು ಇರ್ಬೇಕಾದ್ರೆ ಯಾವ ನಾಯಿ ಬರ್ತದೆ ಬಾಬಾ? ಐ ಮೀನ್ ಕುದುರೆಮುಖ, ಕುರಿಂಜಲ್ಲು ಮತ್ತು ಇನ್ನೊಂದು 2 ಇದೆ. ಅದೆರಡಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಇದೇ ಏರಿಯಾ. ಐ ಮೀನ್ ಇದೇ ಸರ್ಕಲ್ಲು. ಈ ಸರ್ಕಲಿಂದ ಹಂಗಲ್ಲಿ ಹೋಗಬೇಕು. ಆಫೀಸರ್ಸ್ ಯಾರು ಇಲ್ಲ ಅಲ್ಲೇನಾ? ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅಲ್ಲಿ ಡೋರ್ ಲಾಕ್ ಆಗಿದೆ. ಎಷ್ಟೊತ್ತಾಗುತ್ತೆ? 7 ಗಂಟೆಗೆ. 6 ಗಂಟೆಗೆ ಫುಡ್ ಸಿಗುತ್ತೆ ಅಂತಂದ್ರು. ಇಲ್ಲಿ ಯಾರು ಅಜ್ಜಿ ಏನು ಅಡುಗೆ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ಇದೆಯಲ್ಲ, ಚೆಕ್ ಪೋಸ್ಟಲ್ಲಿ ಎಲ್ಲಿ ಕಳಿಸಿದ್ರು. ಇಲ್ಲಿ ಫುಡ್ ಸಿಗುತ್ತೆ, ಸ್ನ್ಯಾಕ್ಸ್ ಸಿಗುತ್ತೆ ಅಂತ. ಎಲ್ಲಿ ಸಿಗುತ್ತೆ ಇಲ್ಲಿ? 8 ಜನ ಇದ್ದೀವಿ. ಅಲ್ಲಿ ಮುಂದೆ ಅಲ್ಲೊಂದು ಕ್ಯಾಂಟೀನ್ ಓಪನ್ ಇರುತ್ತಾ ಒಳಗಡೆ? ಅಲ್ಲ ಅಲೋ ಇಲ್ಲ, ಸ್ಟ್ಯಾಂಡ್ವರೆಗೆ ಹೋಗ್ಬೋದು. ಸ್ಟ್ಯಾಂಡ್ವರೆಗೂ ಹೋಗ್ಬೋದಾ?
ನೀವು ಈ ಕಡೆ 7 ಗಂಟೆಗಾ? ಆ ಚೆಕ್ ಪೋಸ್ಟಲ್ಲೇ ಮಾಡ್ಕೊ ಬರಬೇಕು. ಅವರೇ ಕಳ್ಸಿದ್ ನಮ್ಮನ್ನ ನಮ್ಮನ್ನ ಅಲ್ಲೂ ಸಿಗುತ್ತೆ. ಹೋಗಿ ಈಗಲೇ ಚೆಕ್ ಪೋಸ್ಟಲ್ಲಿ ಅಲ್ಲೇ ಒಂದು ಕ್ಯಾಂಟೀನ್ ಇದೆ. ಕಡಿಮೆ ಇಲ್ಲ ಹಾಂ ಹಂಗೆ ಹೋಗಿ ಕೇಳಿ ಬಟ್ ಅಲ್ಲಿ ಇರುತ್ತೆ ಹಾಂ ಬೇಗ ರೆಡಿ ಮಾಡಿದ್ರೆ ಇರುತ್ತೆ ಹೆಂಗೆ ಚೆನ್ನಾಗಿರುತ್ತೆ. ಬೇಗ ಅದು ಮಾಡ್ಕೊಡ್ಬೇಕಲ್ಲ. ಅಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಮಾಡ್ಕೊಳ್ತಾರೆ. ಟ್ರೆಕ್ಕಿಂಗ್ ಹೋಗೋದಾ? ಹಾಂ ಹೋಗಿ ಮುಂದೆ ಆಫೀಸ್ ಓಪನ್ ಇಲ್ಲ ಅಲ್ಲ, ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಅದು ಆಫೀಸ್ ಲೇಟ್ ಓಪನ್ ಆಗೋದು. ಅದು ಇನ್ಫಾರ್ಮ್ ಮಾಡಿ ಹೋಗ್ಬೇಕಲ್ವಾ? 7 ಗಂಟೆಗೆ ಬರ್ತಾರೆ ಅವರು. ಅಂದ್ರೆ ಯಾರು ಒಳಗಿಲ್ಲ, ಅದಕ್ಕೆ ಕೇಳಿತ್ತು. ಲೈಟ್ಸ್ ಆನ್ ಆಗಿದೆ. ಎಷ್ಟೊತ್ತಿಗೆ ಬರೋದು? ಇವ್ರು ಬರೋದು 7 ಗಂಟೆ ಮೇಲೆ. ಹಾಂ ಓಪನ್ ಆಗುತ್ತೆ 7 ಗಂಟೆ ಮೇಲೆ. 7 ಗಂಟೆ ಮೇಲೆ ಪಕ್ಕ. ಓಕೆ ಸರ್, ಥ್ಯಾಂಕ್ ಯು. ಬಾಯ್ಲಿ 7 ಗಂಟೆ ಮೇಲೆ ನೀವು ಒಂದು 7 ಕಾಲ್ ಮೇಲೆ ಇಲ್ಲಿ ಬಂದ್ರೆ ಸಾಕು. ಗೈಸ್ ಆನ್ಲೈನಲ್ಲಿ ಅಂದರೆ ನಾವು ಎಲ್ಲಿ ವೆಬ್ಸೈಟಲ್ಲಿ ಬುಕ್ ಮಾಡಿದ್ವಿ ಅರಣ್ಯ ವಿಹಾರದಲ್ಲಿ 6 ಗಂಟೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇತ್ತು. ಬಟ್ ಇಲ್ಲಿ ನೋಡಿದ್ರೆ 7 ಗಂಟೆ 7:30 ಆಫೀಸರ್ಸ್ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹೇಳಿದ್ನಲ್ಲ ಇಲ್ಲಿಂದ 4 ಪಾಯಿಂಟಿಗೆ ಕರೆಕ್ಟ್ ಆಗುತ್ತೆ ಅಂತ. ಒಂದು ಕುದುರೆ ಮುಖ ಪಿಕ್ಕು, ಇನ್ನೊಂದು ಕುರಿಂಜಲ್ ಪಿಕ್ ಆ್ಯಂಡ್ 1 ಮಿನಿಟ್ ಆ್ಯಂಡ್ ಇನ್ನೊಂದು ಗಂಗಾದಿಖಲ್ ಪಿಕ್ ಆ್ಯಂಡ್ ಒನ್ ಮೋರ್ ಇಸ್ ಸಿಂಗ್ ಸರ್ ಸಫಾರಿ ಅನ್ಸುತ್ತೆ. ಸೊ ಯಾರು ಪಿಕ್ಚರ್ ಹೇಳಿ ಕರೆಕ್ಟ್ ತಗೋಣ. ಸೊ ಗೈಸ್ ವಿಷಯ ಏನಂದರೆ ಇಲ್ಲಿ ವಿತ್ ಒಳಗಡೆ ಹೋಗಂಗಿಲ್ಲ, ನಾವು ಗೈಡ್ಗೋಸ್ಕರ ಕಾಯಲೇಬೇಕು. ಇಲ್ಲಿ ನೋಡಿ ಇಲ್ಲಿ ಗೈಸ್ ಪಿಕ್ ನಿಮಗೆ ಫೋನಲ್ಲಿ ಕ್ಯಾಮ್ರಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅದೇ ಗೈಡ್ ಇಲ್ಲದೆ ಹೋಗಂಗಿಲ್ಲ. ಸೊ ಗೈಡ್ ಬರೋದು 7:30 ಆಗುತ್ತಂತೆ. ಗೈಡ್ ಬಂದು ಆಫೀಸರ್ ಹತ್ರ ಹೋಗಿ ಪರ್ಮಿಷನ್ ಲೆಟರ್ ತೊಗೊಂಡು ಸೊ ನೆಕ್ಸ್ಟ್ ನಾವು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ನಾವು ಅಂದ್ಕೊಂಡಿದ್ದು ಅವ್ರು ಹೇಳಿರೋ ಟೈಮ್ ಇದ್ದಿದ್ರೆ ಸನ್ರೈಸ್ ಅದು ನೋಡ್ಬೋದಿತ್ತು ಅಂತ. ಬಟ್ ಇಲ್ಲಿ ಆಫೀಸರ್ಸ್ ಯಾರು ಅಷ್ಟು ಬೇಗ ಬರೋಲ್ಲ. ಯಾಕೆ ಬರ್ತಾರೆ? ಆರಾಮಾಗಿ ಬೆಚ್ಚಗಿರ್ತಾರೆ ಮನೆಯಲ್ಲಿ, ಈ ಚಳಿ ಇರುತ್ತೆ ಅಲ್ವಾ. ಸೊ ಎಲ್ಲ ನಿಧಾನಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಗ್ಯಾಂಗ್ ಇದೆ. ಸೊ ಕ್ಯಾಂಟೀನ್ ಇದೆ ಅಂತ ಹೇಳಿದ್ದಾರೆ, ನೋಡಬೇಕು. ಅಲ್ಲಿ ಊಟ ಸಿಗೋದು ಡೌಟು ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಅದರಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡೋಣ ಏನಾಗುತ್ತೆ. ಸೊ ಇದೇ ಹೋಟ್ಲಲ್ಲಿ ಈಗ ನಮಗೆ ಟಿಫನ್ ಇಡ್ಲಿ ಮ್ಯಾಗಿ ಎರಡೇ ಇರೋದು. ಇನ್ನೂ ಬರಬೇಕು. ನಾವು ಒಂದು 2 ಗಾಡಿ ಬಂದಿದ್ದೀವಿ, ಇನ್ನೂ 2 ಗಾಡಿ ಹಿಂದೆ ಅಲ್ಲಿದ್ದಾರೆ ಚೆಕ್ ಪೋಸ್ಟ್ ಹತ್ರ. ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಅವ್ರು ಬಂದಮೇಲೆ ಟಿಫನ್ನು ಮಾಡೋಣ. ಈಗ ಸದ್ಯಕ್ಕೆ ಒಂದು ಕಾಫಿ ತೊಗೊಳೋಣ ಬನ್ನಿ. ಅಲ್ಲ ಕಾಲಿಟ್ಬಿಟ್ಟು ಓಡ್ ಬರಬೇಕು. ಇಲ್ಲಿ ಬಂದು ಇಲ್ಲ ಆಕ್ಷನ್ ಮಾಡಿಲ್ಲ ಹಿಂಗೆ. ಶಿಟ್ ಫುಲ್ ಗಲೀಜ್ ಆಗೋಯ್ತು. 3, 2, 1 ಆಕ್ಷನ್ ಓಡ್ ಬಾ. ಯಾರು ಹೇಳ್ಬೇಡ, ಇನ್ನೊಂದು ಕರ್ಕೊಂಬ ನೋಡಿಲ್ಲಿ ಹಲೋ ಬೇಜಾರಾಯ್ತಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಬೆಂಕಿ ಹಾಕ. ಗೈಸ್ ಟಿಫನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಬಂದಾಗ ಬಿಸಿಲೇ ಇರಲಿಲ್ಲ. ಇವಾಗ ನೋಡಿ ಯಾವ ರೇಂಜಲ್ಲಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಚರಣ ಹತ್ತಲು ಹೋಗಬೇಕು. ಚರಣ ಅಂದರೆ ಶಿಖರ, ಶಿಖರ ಅಂದರೆ ಬೆಟ್ಟ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನಾವು ಆನ್ಲೈನ್ ಬುಕ್ ಮಾಡಿದಾಗ ಏನು ID ಕೊಟ್ಟಿರ್ತೀವಿ, ID ಪ್ರೊಫೈಲ್ ಸಬ್ಮಿಟ್ ಮಾಡಿ ಇವ್ರು ನಮಗೆ ಪರ್ಮಿಷನ್ ಕೊಡ್ತಾರೆ, ಯು ಕ್ಯಾನ್ ಗೋ ಅಂತ. ದೆನ್ ಯು ಕ್ಯಾನ್ ಗೋ ವಿತ್ ಅವರ್ ಗೈಡ್. ಸೊ ಗೈಸ್ ಆಯಿತು. ಇಲ್ಲಿ ನಮ್ಮನ್ನ ಕನ್ಫರ್ಮ್ ಮಾಡ್ಕೊತಾರೆ, ನಮ್ಮ ಐಡೆಂಟಿಟಿ ಕನ್ಫರ್ಮ್ ಮಾಡ್ಕೊತಾರೆ. ಐಡೆಂಟಿಟಿ ಕನ್ಫರ್ಮ್ ಮಾಡಿಕೊಂಡು ಪ್ರೈವೇಟ್ ವೆಹಿಕಲ್ ಬಂದಿದ್ರೆ ಪ್ರೈವೇಟ್ ವೆಹಿಕಲ್ ಬಿಡ್ತಾರೆ. ಇಲ್ಲ ಅಂದರೆ ಯಾವುದಾದ್ರೂ ಜೀಪ್ಸ್ ಇರುತ್ತಲ್ಲ, ಜೀಪ್ಸ್ ಅರೇಂಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಬೈಕಲ್ಲಿ ಬಂದಿರೋದ್ರಿಂದ ಬೈಕ್ ಅಲೋ ಇದೆ. ಸೊ ವಿ ಕ್ಯಾನ್ ಗೋ ಸಮ್ ಆಫ್ ರೈಡ್ ಅಂತ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಸ್ ಮೈ ಗೈಡ್, ನಾಟ್ ಮೈ ಈಸ್ ಆ ಗೈಡ್. ಸರ್ ನಿಮ್ಮ ಹೆಸರು? ದಿನೇಶ್. ಇವರೇ ನಮ್ಮ ಗೈಡ್ ಇವತ್ತು. ಆ್ಯಂಡ್ ಕುರಿಂಜಲ್ ಟ್ರೆಕ್ ಎಕ್ಸ್ಪ್ಲೋರ್ ಮಾಡೋದು. ಗೈಸ್ ಇದೇ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್. ಆಫ್ಟರ್ 10 ಕಿಲೋಮೀಟರ್ಸ್ ಬಂದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರೆಕ್ಕು. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಆ್ಯಸ್ ಯೂಶ್ವಲ್. ಯಾವುದೇ ಪ್ಲಾಸ್ಟಿಕ್ ಇಲ್ಲ. ನಾವು ತಿಂಡಿನೂ ಅಷ್ಟೇ, ಅವ್ರೇನು ಅಂದರೆ ಎಲ್ಲ ತೆಗೆದು ಒಂದು ಕವರ್ಗೆ ಹಾಕಿ ಅಂತ. ಸೊ ಇರೋ ಬರೋ ತಿಂಡಿ ಎಲ್ಲ ಇಲ್ಲಿ ನೋಡಿ ಮಿಕ್ಸ್ ಚಿತ್ರ ಮಾಡ್ತಾ ಇದ್ದೀವಿ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಗೈಸ್. ನಮ್ಮ ಲಗೇಜ್ ಎಲ್ಲ ಅಲ್ಲೊಂದು ಕಾರ್ ಇದೆ, ಇಲ್ಲಿ I-20 ಸ್ವಲ್ಪ ಕರ್ನಿಸ್ತೀರಾ. ಆ ಕಾರಲ್ಲಿ ಲಗೇಜ್ ಇಟ್ಟಿದ್ದೀವಿ. ಅವರು ಸಿಕ್ಕೋದು ರ್ಯಾಂಡಮ್ ಆಗಿ ಅವ್ರು ಹೇಳಿದ್ರು ಇಲ್ಲೇ ಇಟ್ಬಿಡಿ ಬ್ರೋ ಅಂತ. ಸೊ ಅಲ್ಲೇ ಇಟ್ವಿ. ಸೊ ಈಗ ಹೋಗ್ಬೇಕು ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್ ಇಲ್ಲಿ ರೇಂಜ್ ಜಾಕೆಟ್ ಎಲ್ಲ ಹಾಕೊಂಡಿದ್ದೀವಿ, ಪ್ಯಾಂಟು ಎತ್ತಿಬಿಟ್ಟಿದ್ದೀವಿ, ಮಳೆ ಬರಲ್ಲ ಅಂತ. ಹಾಕಿಲ್ಲ ನಾನು. ಇವ್ನು ನೋಡಿ ನಮ್ದೊಂದು ತೆಗೀರಿ. ಸೊ ಯಾ ಇವರೇ ನಮ್ಮ ಗೈಡ. ಇವ್ರು ನಮ್ಮ ಬ್ರೀಫಿಂಗ್ ಮಾಡಿದ್ರೆ ಪ್ಲಾಸ್ಟಿಕ್ ಏನು ತೊಗೊಂಡು ಹೋಗಂಗಿಲ್ಲ. ಆ್ಯಂಡ್ ಎಲ್ಲ ಚೆಕ್ ಮಾಡಿ ಈಗ ಹೊರಡ್ಬೇಕು ಗೈಸ್. ಬ್ರೀಫಿಂಗ್ ನಡೀತಾ ಇದೆ. ಈ ಕಡೆ ಬಂದ್ರು. ಏನು ಹೇಳಬೇಕು? ನನ್ನ ಹೆಸರು ದಿನೇಶ್ ಅಂತೇಳಿ, ಗೈಡ್ ಇಲ್ಲಿದ್ದು. ಗಂಗಡಿಗಲ್ಲು ಮತ್ತು ಕುರಂಜಲ್ ಗೈಡ್ ಮಾಡ್ತೀನಿ ನಾನು.
ಇವತ್ತು ಕುರೆಂಜಲ್ಲಿ ಗೈಡ್ ಮಾಡ್ತಾ ಇದು ಹೋಗ್ತಾ ಇದ್ದೀವಿ. 7 ಕಿಲೋಮೀಟರ್ ಹೋಗಲಿಕ್ಕೆ 7 ಕಿಲೋಮೀಟರ್ ಬರಲಿಕ್ಕೆ. ಅದ್ರ ಹೈಟ್ ಬಂದು 1159. ಮತ್ತು ಇಲ್ಲಿ ಒಳಗೆ ಹೋಗುವಾಗ ಏನು ತಗೊಂಡೋಗ್ಲಿಕ್ಕಿಲ್ಲ, ಪ್ಲಾಸ್ಟಿಕ್ ಆಗಲಿ ಬೇರೆ ತಗೊಂಡೋಗಿ ಬಿಸಾಕೋದು ಏನಾದ್ರು ಮಾಡಲಿಕ್ಕಿಲ್ಲ. ಮತ್ತು ನಮ್ಮ ಜೊತೆಯಲ್ಲೇ ನೀವು ಇರಬೇಕು, ಬೇರೆ ಜೊತೆಯಲ್ಲೇ ಹೋಗಬಾರ್ದು. ನಾವು ಹೇಳಿದ್ರೆ ನೀವು ಕೇಳಬೇಕು. ಮತ್ತು ಅಲ್ಲಿ ಕಲ್ ಮೇಲೆ ಪಟ ತೆಗಿತೀನಿ ಒಳಗೆ ಹೋಗ್ತೀನಿ ಅಂದರೆ ಹೋಗಬಾರ್ದು ನೀವು, ಆಯಿತಾ? ನಮ್ಮ ಜೊತೆಯಲ್ಲೇ ಬರಬೇಕಾಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲೇ ಹೇಳ್ಬೇಕು. ನಾವು ಅಲ್ಲಾದ್ರೂ ಕೈ ನೋವು ಕಾಲು ನೋವು ನಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ, ಟ್ಯಾಬ್ಲೆಟ್ ಸಿಗಲ್ದಿದ್ರೆ ತಗೊಳ್ಬೇಕಾಗುತ್ತೆ ಹಾಗೆ. ಮತ್ತು ನಮ್ದೊಂದು ಕೋಡ್ ಇದೆ, ಹಾಗೆ ಹೇಳಿದ್ರೆ ನೀವು ಮಾಡಬೇಕು. ನಾವು ಬಂಬಾಡಿ ಬಂಬ ಅಂತೀನಿ, ನೀವು ಬಂಬ್ ಅನ್ಬೇಕು. ಬಂಬಾಡಿ ಬಂಬ್ ಬಂಬ್ ಬಂಬಾಡಿ ಬಂಬ್ ಬಂಬ್ ಬಂಬಾಡಿ ಬಂಬ್ ಬಂಬ್. So guys, yes, we are going now 7 kilometers ಹೋಗ್ಲಿಕ್ಕೆ, 7 kilometers ಬರ್ಲಿಕ್ಕೆ, ಬಮ್ ಬಮ್ ಬಂದಿಕ್ಕೆ, ಬಂಬಡಿ ಬಮ್ ಬಮ್. ಚಲೋ guys, let's go. 7 kilometer trek starts now. Guys, ಈಗ ಕುರಿಂಜಲ್ ಟ್ರೆಕ್ ಪಾಯಿಂಟ್ ಎಂಟ್ರಿ ಆಗ್ತಿದ್ದೀವಿ. ಅಂದರೆ ಟ್ರೆಕ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್. ಆ್ಯಕ್ಚುಲಿ ಅಫಿಷಿಯಲಿ ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್. ಪ್ರವೇಶವಿಲ್ಲ, ನಮಗೆ ಪ್ರವೇಶವಿದೆ. ಈಗ ಹೋಗೋಣ ಬನ್ನಿ. ಬ್ರೋ ಅದೇ ಬ್ರೋ ಕಲ್ ಮೇಲೆ ಕಾಲಿಟ್ಬಿಟ್ಟು ಹಾಗೆ ನೀರು ತುಳ್ಕೊಂಡು ಹೋಯ್ತೀಯಾ. ಸೊ ಎಸ್, ವಿ ಆರ್ ಗೋಯಿಂಗ್ ಇನ್. ಈಸ್ ಮೈ ಬಡಿ. ಹಾಯ್ ಬದ್ದಿ, ಹೌ ಯು ಗೈಸ್? ಇದು ರೈನ್ ಕೋಟ್ ಹೆಂಗೆ ಹಾಕೊಂಡ್ಬಿಟ್ಟಿದ್ದೀರಿ ಈಗ ಶಕೆಗೆ. ರೈನ್ ಕೋಟ್ ಥರನೇ ಹಾಕೊಂಡಿಲ್ಲ ಅದನ್ನ. ಫಾಗ್ ಬರ್ತದಾ? ನಮ್ಮ ಗೈಡ್ ಹೇಳ್ತಾ ಇದ್ದಾರೆ ಫಾಗ್ ಬರ್ತದೆ ಅಂತ. ವೆದರ್ ಬ್ರಾಡ್ಕಾಸ್ಟ್ ಫ್ರಮ್ ಅವರ್ ಗೈಡ್. ಹುಚ್ಚ ಮಗ ಅನ್ಕೋತಿದ್ಯಾ? ವಾವ್, ಅದನ್ನ ಹೇಳ್ಬೇಕಾ? ನೀನೇ ಅರ್ಥ ಮಾಡ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು. Emotional damage. ಪ್ರಕೃತಿ ಸೌಂದರ್ಯದಲ್ಲಿ ನಾವು ಹುಚ್ಚರೇ ಗೈಸ್. ಇದ್ರ ಮುಂದೆ ಏನಿದೆ ನೋಡಿ, ಸುತ್ತ ಹೊಕ್ಕೆ. ಅದೇ ಅದು ಹೊಕ್ಕೆ ಲ್ಯಾಂಗ್ವೇಜ್, ಹೊಕ್ಕೆ. ಬೊಕ್ಕೆ ಕೊಡೋರು ನೀವೆಲ್ಲ, ಬೊಕ್ಕೆ ಕೊಡೋರು ನೀವೆಲ್ಲ. ಇಲ್ಲಿಂದ 7 ಕಿಲೋಮೀಟರ್, ಅಲ್ಲಿಂದ 7 ಕಿಲೋಮೀಟರ್ ಅವ್ರು ಹೇಳಿದ್ದು. ಇಲ್ಲಿಂದ 7 ಕಿಲೋಮೀಟರ್, ಅಲ್ಲಿಂದನಾ? ಕಲ್ಲಿನ ರೋಡ್ ಗೈಸ್. ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಅಂದ್ರೆ ಇದೇ ಇರ್ತದೆ. ಗೈಡು ಅಲ್ಲಿ ಗೈಡ್ ಓಡ್ ಬರ್ತಾ ಇದ್ದಾನೆ. ಇವ್ ನೋಡಿ ಗೈಸ್, ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಹಾಂ ನೋಡಿ, ಈ ವಾಟರ್ ಕಲರ್ ನೋಡಿ ಗೈಸ್, ಏನು ಮಸ್ತ್ ಆಗೈತೆ. ಹೇಳ್ಕೊಡ್ತೀನಿ. ಕಲ್ಲರ್ ನೋಡಿ ಗೈಸ್, ಕಲ್ಲರ್ಗೆ ಕಾಸು. ಸೆಕೆ ಜಾಸ್ತಿ ಆದಾಗ ಬಟ್ಟೆ ಎಲ್ಲ ಇನ್ನೇನೇನೋ ತೆಗಿಯಕ್ಕೆ ರೆಡಿ ಇದ್ರು. ನಾನು ಇಲ್ಲ ಬ್ರೋ ವ್ಲಾಗ್ ಮಾಡಬೇಕು, ಹಂಗೆ ಹಾಕೋ ಬ್ಲರ್ ಮಾಡಕ್ಕೆ ನನ್ನ ಹತ್ರ ಇನ್ವೆಂಟ್ರಿಲಿ ಸ್ಟಾಕ್ ಇಲ್ಲ, ಬ್ಲರ್ರು ಒಂದೇ. ಸೊ ಬರ್ತಾ ಇದ್ದೀನಿ ಇನ್ನು. ಲೆಟ್ಸ್ ಗೋ ಗೈಸ್. ಮೇ ಬಿ 1 ಕಿಲೋಮೀಟರ್ ಬಂದಿದ್ದೀವಾ ಈಗ? ಅದೇನೆ ಈಗ 1 ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಅಪ್ಪ ಬೆವರು ಗೈಸ್. ನಾನು ಜಾಕೆಟು, ಅದ್ರ ಮೇಲೆ ವಾಟರ್ ಪ್ರೂಫ್ ಜಾಕೆಟು, ಅದ್ರ ಮೇಲೆ ರೈನ್ ಕೋಟ್ ಹಾಕಿ ಮಾತಾಡಕ್ಕೆ ಹೋಗ್ತಿಲ್ಲ. ಇಟ್ಸ್ ಓಕೆ ಗೈಸ್. ಹೌಸ್ ದ ಜೋಶ್ ಬಾಯ್ಸ್? ಹಿಂದೆ ಇರೋರಿಗೆ ಯಾರಿಗೂ ಜೋಶ್ ಇಲ್ಲ ಬಿಡಿ. ಇವನು ಸ್ಟೂಡೆಂಟು, ಡಿಸಿಪ್ಲಿನೇ ಇಲ್ಲ. ಹೇಳೋದಿಪ್ಪು ನೀನು ಕಾಶ ಕೊಡ. ಅಲ್ಲಿ ಅದೊಂದು ಹ್ಯಾಂಗ್ ಹೋಗ್ತೈತೆ, ಅದಕ್ಕೆ ದೀಪಕ್ಕೆ ಎನರ್ಜಿ ಬಂದಿದ್ದು. ದೀಪು ನಿಂಗೆ ಎನರ್ಜಿ ಎಲ್ಲಿಂದ ಬಂದಿದ್ದೆ ಹೇಳಿ ಈಗ? ಇಫ್ ಯು ನೋ ಯು ನೋ. ನೋಡಿ ಗೈಸ್, ನಾವಿನ್ನು ಜಸ್ಟ್ 2 ಕಿಲೋಮೀಟರ್ ಟ್ರೆಕ್ ಮಾಡಿಲ್ಲ, ಆಗಲೇ ಬೆವರು ಈಗ ಫೀಲ್ ಕಂಫರ್ಟ್. ಸ್ಟ್ಯಾಮಿನಾ ಖಾಲಿ ಆಗ್ತಾ ಇದೆ ಇವ್ರಿಗೆಲ್ಲ. ಓ ನಿನಗೆ? ನಾನು ಟಿಫನೇ ಮಾಡಿಲ್ಲ, ಸ್ಟ್ಯಾಮಿನಾ ಬರ್ತದೆ. ನಾನು ಟಿಫನ್ ಮಾಡಿಲ್ಲ ಗೈಸ್. ಯಾಕಪ್ಪ? ನನ್ನ ಸ್ಟ್ಯಾಮಿನಾ ಎಷ್ಟು? ಸ್ಟ್ಯಾಮಿನಾ ಚೆಕ್ ಮಾಡೋಕ್ಕೆ ನಾನು ಟಿಫನ್ ಮಾಡಿಲ್ಲ ಗೈಸ್. ಹಂಗೆ ಟ್ರೆಕ್ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲೂ ಕುತ್ಕೊಳ್ದೆ ಕಂಪ್ಲೀಟ್ ಮಾಡ್ತೀವ ಇಲ್ವಾ ಅಂತ. ಬಟ್ ಹಿಂದೆ ಮಾತ್ರ ವ್ಯೂ ನೋಡಿ ಮಸ್ತಾಗಿದೆ ಅಲ್ಲ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಅಷ್ಟೇ ಬರೋದು. ಪವರ್ ಬಿಹೈಂಡ್ ದ ಸಾಕೆಟ್.
ಈಗ ದೀಪು ನೀವೇನಾ ಸಾಕಾಗೋದ ಅದು ಮಲಗಿಲ್ಲ ಕಡೆ ಬಿದ್ದರೆ ಯಾರಿಗೂ ಸಾಂಗ್ ಫುಲ್ ಬರ್ತಾ ಇಲ್ಲ. ಅದರ್ಧ ಇದರ್ಧ ಎರಡೆರಡು ಲೈನ್ ಅರ್ಧರ್ಧನೂ ಇಲ್ಲ. ಅದೇ ನಮ್ಗೀಗ ಎಂಟರ್ಟೈನ್ಮೆಂಟು. ಯಾವರು ಆಲ್ರೆಡಿ ಸುಯಿ ತೋ ಜನ್ನತ್ ಮೇರಿ. ಕೇಳ್ತಿದ್ರಲ್ಲ ಸ್ವರ್ಗ ಎಲ್ಲಿ ಎಲ್ಲಿ ಅಂತ ಬನ್ನಿ ನಾನು ತೋರಿಸ್ತೀನಿ. ಬನ್ನಿ ಸ್ವರ್ಗ ತೋರಿಸ್ತೀನಿ ಬನ್ನಿ. ಜೈ ಜೈ ಶ್ರೀರಾಮ್, ಜೈ ಆಂಜನೇಯ. ಜೈ ಏನಂಗಂದ್ರೆ ಸಟ್ಪಟ್ ಡುಡುಮ್ ಮಿಸ್ ಆಯ್ತು. ಇಲ್ಲಿ ನಮಗೆ ಕಾಲ ಕಂಟ್ರೋಲ್ ಸಿಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಗಾಯ್ಸ್ ನೀರಿನಿಂದ ಬರ್ತೈತೆ. ಇಲ್ಲಿ ನೀರು ಹೋಗ್ತಾ ಇರೋದು ನೋಡಿ, ಅಲ್ಲೆಲ್ಲ ಅದೇ ಹೋಗಿರೋದು. ಹಿಡ್ಕೊಬರ ಸ್ವಲ್ಪ ನೀರು ಕೊಟ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಮೇಲೆ ಹೋಗೋಣ ಬಾ. ಜಾಸ್ತಿ ಬರ್ತಾರ ಬಿಟ್ಬಿಡ, ಕಲ್ ಮೇಲೆ ಇರೋಕೆ ಹಾಕೊಂಡು ಹಾಕೊಂಡು ಕುಡಿತಾ ನೀರು. ಗೈಸ್ ಇಲ್ಲೇ ನಾನು ನೀರು ಕುಡ್ದೆ ಈಗ. ಸಿಕ್ಕಾಪಡೆ ಸುಡಿದೆ ಗೈಸ್ ನೀರು ಇವಾಗ ಕುಡಿದ್ಮೇಲೆ. ಜೈ ನಮ್ ಗೈಡ್ ಗೈಸ್, ಇವರು ಗೈಡ್ ಆಫ್ ದ ಟ್ರೆಕ್. ಅದು ಕಾಡಲ್ಲೇ ಬರ್ತೀವಿ ಮತ್ತೆ ಕೊಡ್ತೀವಿ. ಇದು ನೋಡಿ ಕಾಡಂದ್ರೆ ಇಲ್ಲಿ ನೀರೆಲ್ಲ ಹರಿತಾ ಇದೆ, ಕಾಣಿಸ್ತಾ ಇದೆಯಾ? ಕಂಪಲ್ಸರಿ, ಬಟ್ಟೆ ಕಂಪಲ್ಸರಿ ಅಂತ ಹೇಳ್ತಾ ಇಲ್ವಲ್ಲ ಇವರು. ಮ್ಯಾಂಗ್ರೋವ್ ಫಾರೆಸ್ಟ್ ಇದಂಗಿದೆ. ಬಿಚ್ಚಾಕಣ ಅನ್ಕೊಂಡಿದೀನಿ, ಆಗ್ತಾ ಇಲ್ಲ. ಇದು ದೊಡ್ಡ ಸ್ಟ್ರೀಮು ಅಂತ ಅನ್ಕೊಂಡೆ, ತುಂಬಾ ಚಿಕ್ಕ ಸ್ಟ್ರೀಮು. ಇಟ್ಸ್ ಓಕೆ. ಓಹ್, ಇದನ್ನ ಪಾರು ಮಾಡಬೇಕು ಈಗ. ಏನು ನೋಡ್ತಿದ್ದೆ? ನಮ್ಮ ಪ್ರಜ್ಞೆ ಅಂತೂ ಮತ್ತೆ ಬೀಳಲ್ಲ. ನಮಗೆ ವಾಟರ್ ಕ್ರಾಸಿಂಗ್ ಸಿಕ್ಕಿದೆ. ನಾವು ಕ್ರಾಸ್ ಮಾಡಿದ್ರೆ ವಾಟರ್ ಕ್ರಾಸಿಂಗ್, ಅದೇ ನಮ್ನ ಎಳ್ಕೊಂಡೋಗಿ ಕ್ರಾಸ್ ಮಾಡಿಸಿದ್ರೆ ಲಾಸ್ಟ್ ಕ್ರಾಸಿಂಗ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಕೆಳಗಡೆ ಬಿದ್ದರೆ ಸಟ್ ಬಟ್ ಡುಮ್. ಹೌದಾ? ಸೊ ಗೈಸ್, ವಾಟರ್ ಕ್ರಾಸಿಂಗ್ ಇಲ್ವಂತೆ. ಇರಲಿ, ಅವರೆಲ್ಲ ಸುಳ್ಳು ಮಾಹಿತಿ ಅದು. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ನಮ್ಮ ಟ್ರೆಕ್ ಗೈಡ್ ಇಲ್ಲೇ ನಿಂತ್ಕೊಂಡು ಏನು ಹೇಳ್ತಾ ಇದ್ದಾರೆ, ಇಲ್ಲೇ ಕುಡಿಬೇಕಂತ ಎಲ್ಲೂ ಕುಡಿಯೋಕ್ಕಾಗಲ್ಲ ಅಂತೆ. ಬನ್ನಿ, ಕಾಲು ತೊಳಿತವ್ರೆ ನೀರು ಕುಡಿತೀವಿ ಅಂದರೆ. ಗೈಸ್ ಆ್ಯಕ್ಚುಲಿ ಇಲ್ಲಿಂದ ಸ್ವಲ್ಪ ಸ್ಟೀಪ್ ಇರೋ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನಾವು ಬಂದಿದ್ದು ಸ್ಟೀಪೇ ಇತ್ತು, ಅಂಥದ್ದು ಈಸಿ ಏನು ಇರಲಿಲ್ಲ ಗೈಸ್, ಮಾಡ್ರೇಟ್. ಶೂಸ್ ಅನ್ಕಂಫರ್ಟೇಬಲ್ ಆಗ್ತಾಯಿದೆ ನನಗೆ. ನಾನು ಯಾವುದೋ ಟ್ರೆಕ್ಕಿಂಗ್ ಲ್ಯಾನ್ಸರೋ ಅಥವಾ ಬೇರೆ ಹಾಕೊಂಡ್ಬರ್ಬೇಕಿತ್ತು. ಸ್ನೀಕರ್ಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಬ್ಯಾಗಲ್ಲಿ ಜಾಗ ಇಲ್ಲ ಗೈಸ್ ಶೂ ಮಾಡ್ಕೋಕೆ. ತುಂಬ ಚಿಕ್ಕ ಬ್ಯಾಗ್ ತಂದಿದ್ದು, ಕಾಂಪ್ಯಾಕ್ಟ್ ಬ್ಯಾಗ್. ಗೈಸ್ ಲಿಟ್ರಲಿ ವಿಲ್ ಬಿ ಮೈ ಬೆಸ್ಟ್ ಟ್ರೆಕ್ ಎವರ್. ಮೊದಲು ಮಾಡಿದ್ದೀನಿ ಯಾವುದು ಗೊತ್ತಾ? ಒಂದೇ ಮಾಡಿರೋದು, ಎತ್ತಿನ ಭುಜ ಟ್ರೆಕ್ಕು. ಅದು ಬಿಟ್ಟರೆ ಲೋಕಲ್ ರಾಮನಗರದಲ್ಲಿ ಅದು ಇದು.
ಚೆನ್ನಾಗಿದೆ ಗೈಸ್ ಒಂಥರ. ಆ್ಯಂಡ್ ನಾನು ಎತ್ತಿನ ಭುಜ ಟ್ರೆಕ್ ಮಾಡಿದ್ದು ನಾವು ಮಾನ್ಸೂನ್ ಟೈಮಲ್ಲಿ ಮಾಡಿರಲಿಲ್ಲ, ನಾರ್ಮಲ್ ಡೇಸಲ್ಲಿ ಹೋಗಿ ಮಾಡಿದ್ದು. ಬಟ್ ಮಾನ್ಸೂನ್ ಟೈಮಲ್ಲಿಂದ ಟ್ರೆಕ್ ಮಾಡ್ತಾರೆ ಇದಿದೆ ನೋಡಿ. ವ್ಯೂ ಓಪನ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಹೋಗೋಣ ರೀ, ಹತ್ರ ಹೋಗೋಣ. ಅಂದರೆ ಟಾಪ್ಗೆ ಹೋಗಿಲ್ಲ ಇನ್ನೂ, ಸ್ಟಾರ್ಟಿಂಗಲ್ಲಿ ಇದು ಫಸ್ಟ್ ವ್ಯೂ ಅನ್ಸ್ಬೋದು, ಬರೀ ಫಾಗೇ ಇದೆ. ರೆಡಿ ಇನ್ 3, 2, 1 ನೋಡಿ ಫಾಗು. ದಿನೇಶ್ ಅಣ್ಣ ಥ್ಯಾಂಕ್ ಯು. ಮೇಲದಾ ಬರ್ಲಿ. Let's see this. ಬೊಂಬಳೆ ಬೊಂಬ. ಮೇಲೋಗ್ಬೇಕು. ಈಗ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಅಂತೆ. 6 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ನಾಷ್ಟ ಮಾಡ್ದೆ ಟ್ರೆಕ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಸ್ಟ್ಯಾಮಿನಾ ಎಷ್ಟಿದೆ ಅಂತ. ಇವರೆಲ್ಲ ಊಟ ಮಾಡ್ಕೊಂಡು ಬಂದವ್ರೆ, ಬಟ್ ಇವಾಗಲೇ ಸುಸ್ತಾಗ್ತಾಯಿದೆ. ನಾವು ಇಷ್ಟೊತ್ತು ಟ್ರೆಕ್ ಮಾಡಿದ್ದು ಇಂಥ ವ್ಯೂ ನೋಡೋಕ್ಕೆ. ನಿನ್ನಲ್ಲ ಸರಿ ಬರೋ ನೋಡಿ. ಕ್ಯಾಮ್ರಲ್ಲಿ ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಐ ನೋ ದಟ್, ಬಟ್ ರಿಯಲಿ ಇಟ್ ವಾಸ್ ವೆರಿ ಗುಡ್ ಗೈಸ್. ಬರ್ಬೋದು ಆರಾಮಾಗಿ ಬನ್ನಿ. 475 ರುಪೀಸ್ ಟ್ರೆಕ್ ಪ್ರೈಸ್ ಇದೆ, ಗೌರ್ಮೆಂಟ್ ಕಟ್ಟೋದು. ಅದಲ್ಲದೆ ಗೈಡ್ಗೆ 1150 ರುಪೀಸ್ ಸಮಥಿಂಗ್. 10 ಜನ ಇಂದ ಒಬ್ಬರಿದ್ರು 5 ಜನ ಇದ್ರು. ಬೇರೆಯವ್ರ ಜೊತೆ ಹಂಗೆ ಮಿಕ್ಸಪ್ ಮಾಡಿ ದೇ ವಿಲ್ ಟೇಕ್ ಯು ಟು ದಿಸ್ ಟ್ರೆಕ್. ಇಟ್ ವಾಸ್ ವೆರಿ ಗುಡ್ ಗೈಸ್. ನೋಡಿ ಫಾಗ್ ಹಿಂಗೆ ಹೋಗ್ತಾ ಇದೆ. ಇನ್ನೂ ನಾವು ಮೇಲೆ ಹೋಗಿಲ್ಲ, ಹೋಗ್ತಾ ಇದ್ದೀವಿ ಈಗ. ಜಸ್ಟ್ ಇಲ್ಲ ಹತ್ಬೇಕಾದ್ರೆ ಸಿಕ್ಕಿದ್ದು, ಬಟ್ ಇದೇ ಸಾಕಾಗಿದೆ ನೋಡಿ. ಸಿ ಕ್ರೇಜಿ ಅಲ್ಲ ಗೈಸ್. ಫುಲ್ ಫಾಗ್ ಆಗಿಬಿಡ್ತು. ನಾವು ಬಂದಾಗ ಇಷ್ಟು ಫಾಗೇ ಇರಲಿಲ್ಲ, ಏನೂ ಕಾಣಿಸ್ತಿಲ್ಲ ಲಿಟ್ರಲಿ. ಇಟ್ ವಾಸ್ ಎನ್ ಗುಡ್ ಎಕ್ಸ್ಪೀರಿಯನ್ಸ್. ಇನ್ನೂ ನೋಡಿ ಪಿಕ್ ಹೋಗೇ ಇಲ್ಲ, ಮೇಲ್ಗಡೆ ಪಿಕ್ ನೋಡಿ ಹತ್ಬೇಕಲ್ಲಿ. ಬ್ರಾದರ್ ಯು ಹೌ ಮಿ ಬ್ರಾದರ್. ಸೊ ಐ ಆಮ್ ಗೋಯಿಂಗ್ ನೌ. ಬನ್ನಿ ಹೋಗೋಣ, ಇನ್ನೂ ಮೇಲಿದೆ ಗೈಸ್. ಫಾಗ್ ಯಾವ ರೇಂಜ್ಗಾಗಿದೆ ಅಂದರೆ ಮುಂದೆ ನಡ್ಕೊಂಡು ಹೋಗ್ತಿರೋರೆ ಕಾಣಿಸ್ತಾರೆ ನೋಡಿ. ಕ್ರೇಜಿ ಗೈಸ್. ಹೌದಾ ಜೋಸ್ ದೀಪು? ಇಲ್ಲಿ ಯಾರು ಇಲ್ಲ, ನಮ್ಮವ್ರ ಮುಂದೆ ಹೋಗ್ಬಿಟ್ಟಿದ್ದಾರೆ ನಮ್ಮನ್ನ ಬಿಟ್ಟು. ಜಸ್ಟ್ ಹ್ಯಾವಿಂಗ್ ಅವರ್ ಟೈಮ್. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಗೈಸ್. ಇದು ನೋಡಿ ಎಷ್ಟು ಸ್ಟೆಪ್ ಇದೆ, ಹಿಂಗಿದೆ. ಗೈಸ್ ಅಲ್ಲೇನು ಕಾಣಿಸ್ತದೆ, ಇನ್ನೂ ಅಷ್ಟು ಹೋದರೆ ಪೀಕ್. ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ. ಅದು ಗಿವ್ ಅಪ್ ಅಂತೂ ಮಾಡಲ್ಲ, ಹೋಗಬೇಕು, ಹೋಗ್ತೀನಿ ಬನ್ನಿ. ಸೊ ಗೈಸ್ ಫೈನಲಿ ಮೇಲೆ ಬಂದ್ವಿ. ಮೇಲೆ ಬಂದಮೇಲೆ ಆ್ಯಸ್ ಯೂಶುವಲ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಲೀಚ್ ಕಚ್ಚಿದೆ, ಶೂ ಎಲ್ಲ ರಕ್ತ ಆಗಿದೆ, ಈ ಕಾಲಲ್ಲಿ ಕಚ್ಚಿದೆ. ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ. ಅದು ಫೀಲ್ ಆಗ್ತಿದೆ, ಬಟ್ ಗೊತ್ತಿಲ್ಲ ಕಚ್ಚಿದೆ ಇಲ್ವೋ ಅಂತ. ಇದೆ ಬಟ್ ಮೇಲೆ ಹೋಗ್ಬೇಕು. 1 ಸೆಕೆಂಡ್ ಇರಿ, ಅಲ್ಲಿ ಅಡ್ಡ ಇದೆ, ತೆಗಿತೀನಿ 2 ಮಿನಿಟ್ಸ್. ಇಷ್ಟೊತ್ತು ಫುಲ್ಲು ಫಾಗ್ ಇತ್ತು, ಈಗ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ನೋಡಿ. ಕರೆಕ್ಟ್ ಆಗುತ್ತೆ. ಎಲ್ಲ ಫಾಗ್ ಇತ್ತಾಗಲೇ. ಈಗ ಚಲ್ಲೋಯ್ತು ಗೈಸ್ ಜಾಸ್ತಿ. ಏನ್ ನಶೆ ಮೂವಿಗೆಲ್ಲ ಬರ್ಕೊಡ್ತು. ಸರ್ ಟೈಮ್ ಲ್ಯಾಪ್ಸ್ ಮಾಡ್ತಾ ಇದ್ದಾರೆ ಬ್ರೋ, ಅದನ್ನ ಹಾಕ್ತೀನಿ ನೋಡ್ಕೊಳ್ಳಿ. ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ 2 hours later. ಗೈಸ್ ಲಿಟ್ರಲಿ ಫುಲ್ ಸುಸ್ತಾಗ್ಬಿಟ್ಟು ವಿಡಿಯೋನೇ ಮಾಡಿಲ್ಲ. ಈಗ ಮಾಡ್ತಾ ಇದ್ದೇನೆ. ಈಗ ಮಾಡಲ್ಲ ಗೈಸ್. ಈಗ ಸ್ವಲ್ಪ ಎನರ್ಜಿ ಬಂದ್ರೆ 3 ಚಪಾತಿ ತಿನ್ಬಿಟ್ಟೆ ಸುಸ್ತಾಗಿ ಕೊನೆಗೂ. Flashback. ನನ್ನ ಸ್ಟ್ಯಾಮಿನಾ ಚೆಕ್ ಮಾಡೋಕ್ಕೆ ನಾನು ಟಿಫನ್ ಮಾಡಿಲ್ಲ ಗೈಸ್. ಆ್ಯಂಡ್ ಇಳಿತದ್ದು ಸಿಕ್ಕಾಪಟ್ಟೆ ಸ್ಟಿಪ್ ಇದೆ ಗೈಸ್, ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇಳಿದಂತೂ ಸಿಕ್ಕಾಪಟ್ಟೆ ಸ್ಟಿಪ್ ಇದೆ. ಸೊ ಫೋನ್ನ ಜಾಬ್ ಒಳಗಡೆ ಹಾಕೊಂಡ್ಬಿಡ್ತೀನಿ. ಸೊ ಕೆಳಗಡೆ ಇಳಿದು ಸಿಗೋಣ ಗೈಸ್. ನಮ್ಮ ದಿನೇಶ್ ಅನ್ನೋರು ಏನೋ ಹಣ್ಣು ತಿಂಡಿ ಚೆನ್ನಾಗಿತ್ತು ಅಂತ ಕೊಟ್ಟವ್ರೆ. ಇದು ನೋಡೋಕ್ಕೆ ನಮ್ದು ಉಪ್ನೀರಲ್ಲಿ ಹಣ್ಣು, ಅದೇ ರೇಷ್ಮೆ ಕಡ್ಡಿ ಹಾಕಿರೋ ಗೊತ್ತಿರುತ್ತೆ, ಅದ್ರಲ್ಲಿ ಬರುತ್ತಲ್ಲ, ಹಂಗೈತೆ. ಇರಪ್ಪ ನನಗಿದು
ಇನ್ನೂ ಐತೆ ಇಲ್ಲಿ ಕಡೆ ತಗೋರು ಅದೇ ಕಣಲ್ಲ ಬ್ರೋ ನನ್ನ ಕೈಲಿ ಕಿತ್ಕೋತಾ ಇದೆಯಾ ನೀನು ಬಿಡು ಅಲ್ಲಿ ಕಿತ್ಕೊಂಡೇ ಬಿಡ್ರು ಕಣ ಬ್ರೋ ಅದೇನೆ ಸ್ವಲ್ಪ ಕೈ ಕಿತ್ತೋರೆ ಮೇಲೆ ಇಲ್ಲಿ ನೋಡಿ ಲೀಚು ಯಾವ ರೇಂಜಲ್ಲಿ ಕಚ್ಚಿದೆ ನನಗೆ ನಂಗೆ ಗೊತ್ತೇ ಆಗಿಲ್ಲ ಲಾಸ್ಟ್ವರೆಗೂ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಉಡುಪಿಗೆ ಹೋಗೋ ಪ್ಲಾನ್ ಇತ್ತು ಆನ್ ದ ವೇ ಉಡುಪಿಗೆ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೋ ಹೋಟ್ಲ್ ಇತ್ತು ಸಕ್ಕತ್ತಾಗಿತ್ತು ಊಟ ಮಾಡ್ಕೊಂಡು ಏನೇ ತಿಂದೋದೆ ಏನೋ ತಿಂದ ನಿನ್ಗೆ ಹಾಕೋದೆಲ್ಲ ಈಗ ತಿಂದು ಈಗ ಉಡುಪಿಗೆ ಹೋಗ್ತಾ ಇದೀವಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ, ಸ್ಟೇ ಟ್ಯೂನ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಮಾಡೋ ಗೈಸ್. ಮಳೆ ಬರ್ತಿರೋ ಕಾರಣ ನಾವು ಬಂದಿದ್ದೆ ಮಳೆ ರೈಡ್ ಮಾಡಬೇಕು ಅಂತ. ಸೊ ಎಲ್ಲರೂ ಇವ್ ನೋಡಿ ಪಕ್ಕ ಡಾಕ್ಟ್ರೆ ಪಿ ಕೋವಿಡ್ ಟೈಮಲ್ಲಿ ಇದಲ್ಲ ಆ ಥರ. ನಾನು ರೆಡಿ ಜಾಕೆಟ್ ಒಳಗಡೆ ಐತೆ. ಈಗೆಲ್ಲ ರೈನ್ ಕೋಟ್ ಹಾಕೊಂಡು ಮಳೆಲೆ ಗಾಡಿ ಓಡಿಸೋದು ಗೈಸ್. ಬನ್ನಿ ಹೋಗೋಣ.